ಕಾಳಸಂತೆಯಲ್ಲಿ ಆರ್ಸಿಬಿ ವರ್ಸಸ್ ಡಿಸಿ ಪಂದ್ಯದ ಟಿಕೆಟ್ ಮಾರಾಟ ಮಾಡಲಾಗಿದೆ. ಸಿಸಿಬಿ ಪೊಲೀಸರಿಂದ ರಹಸ್ಯ ಕಾರ್ಯಾಚರಣೆ. ಆರ್ಸಿಬಿ ಫ್ಯಾನ್ಸ್ ಸೋಗಿನಲ್ಲಿ ಸಿಸಿಬಿ ಸ್ಟಿಂಗ್ ಆಪರೇಷನ್ ನಡೆಸಿದೆ. ಟಿಕೆಟ್ ಇದ್ರೆ ಕೊಡಿ, ಎಷ್ಟಾದ್ರೂ ಪರವಾಗಿಲ್ಲ ಅಂತ ಖೆಡ್ಡಾಗೆ ಕೆಡವಿದೆ ಸಿಸಿಬಿ ತಂಡ. ಮುಫ್ತಿಯಲ್ಲಿ ಟಿಕೆಟ್ ಅನ್ನ ಖರೀದಿಸುವ ಕೆಲಸವನ್ನ ಮಾಡಿದ್ದಾರೆ ಸಿಸಿಬಿ ತಂಡ. ಈ ವೇಳೆ ಕಾಳಸಂತೆಯಲ್ಲಿ ಆರ್ಸಿಬಿ ವರ್ಸಸ್ ಡಿಸಿ ಪಂದ್ಯದ ಟಿಕೆಟ್ ಮಾರಾಟ ಮಾಡ್ತಾ ಇದ್ದಿದ್ದು ಬೆಳಕಿಗೆ ಬಂದಿದೆ. ಸಿಸಿಬಿ ಪೊಲೀಸರಿಂದ ರಹಸ್ಯ ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಕಾಳಸಂತೆಯಲ್ಲಿ ಐಪಿಎಲ್ ಟಿಕೆಟ್ ಮಾರಾಟ ಮಾಡಲಾಗ್ತಾ ಇದೆ. ಆರ್ಸಿಬಿ ಫ್ಯಾನ್ಸ್ ಸೋಗಿನಲ್ಲಿ ಸಿಸಿಬಿ ತಂಡ ಸ್ಟಿಂಗ್ ಆಪರೇಷನ್ ಅನ್ನ ಮಾಡಿದೆ. ಟಿಕೆಟ್ ಇದ್ರೆ ಕೊಡಿ, ಎಷ್ಟಾದ್ರೂ ಪರವಾಗಿಲ್ಲ ಅಂತ ಖೆಡ್ಡಾಗೆ ಕೆಡವಿದೆ ಸಿಸಿಬಿ ತಂಡ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಈ ರೀತಿ ಎಷ್ಟು ಜನ ಈ ಕಾಳಸಂತೆಯಲ್ಲಿ ಟಿಕೆಟ್ ಅನ್ನ ಮಾರಾಟ ಮಾಡ್ತಾ ಇದ್ರು, ಈಗ ಎಷ್ಟು ಜನನ ಬಂಧನಕ್ಕೆ ಒಳಪಡಿಸಿದ್ದಾರೆ? ಅರ್ಪಿತಾ, ನಿನ್ನೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ವರ್ಸಸ್ ಡೆಲ್ಲಿ ನಡುವಿನ ಪಂದ್ಯ. ಈ ಪಂದ್ಯಕ್ಕಾಗಿ ಸಾಕಷ್ಟು ಕ್ರಿಕೆಟ್ ಅಭಿಮಾನಿಗಳು ಒಂದಷ್ಟು ಟಿಕೆಟ್ ಅನ್ನ ಪಡೆಯುವ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಯಾರಿಗೂ ಕೂಡ ಅಷ್ಟು ಸುಲಭವಾಗಿ ಟಿಕೆಟ್ ಸಿಕ್ಕಿರ್ಲಿಲ್ಲ. ಯಾರು ಟಿಕೆಟ್ ಗಳನ್ನ ಪಡೆದ್ರು ಅಂತವರೇ ಪುಣ್ಯವಂತರು ಅನ್ಬೇಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹೀಗಾಗಿ ಸಿಸಿಬಿ ಪೊಲೀಸರು ಆ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ, ಕಬ್ಬನ್ ಪಾರ್ಕ್ ಸುತ್ತಮುತ್ತ ಒಂದಷ್ಟು ಈ ವೇಷವನ್ನ ಬದಲಾಯಿಸಿಕೊಂಡ್ರು. ಮಫ್ತಿಯಲ್ಲಿ ಆರ್ಸಿಬಿ ಅಭಿಮಾನಿಗಳಾಗಿ ಟಿಕೆಟ್ ಯಾರು ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡ್ತಿದ್ದಾರೆ ಅಂತವ್ರನ್ನ ಪತ್ತೆ ಹಚ್ಚುವ ಕೆಲಸವನ್ನ ಮಾಡಿದ್ದಾರೆ. ರಹಸ್ಯ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಪ್ರಕರಣ ಸಂಬಂಧ ಯಾರು 2,000, 5,000 ರೂಪಾಯಿ ಟಿಕೆಟ್ ನ 10,000, 15,000 ರೂಪಾಯಿಗೆ ಮಾರಾಟವನ್ನ ಮಾಡ್ಕೊಳ್ತಿದ್ರು ಅಂತವ್ರನ್ನ ಸುಮಾರು 8 ಮಂದಿಯನ್ನ ಪತ್ತೆ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಬಂಧನ ಮಾಡಿ ಅವ್ರನ್ನ ಕಬ್ಬನ್ ಪಾರ್ಕ್ ಪೊಲೀಸರಿಗೆ ಒಪ್ಪಿಸುವ ಕೆಲಸವನ್ನ ಮಾಡಿದ್ದಾರೆ. ಇದೀಗ ಪೊಲೀಸರ ವಿಚಾರಣೆಯಲ್ಲಿ ಇವ್ರಿಗೆ ಟಿಕೆಟ್ ಹೇಗೆ ಸಿಕ್ತು ಅನ್ನೋ ಒಂದು ಕುತೂಹಲ, ಅನುಮಾನ ಸಹಜವಾಗಿ ಹುಟ್ಕೊಳ್ಳುತ್ತೆ. ಹೀಗಾಗಿ ಕೆಎಸ್ಸಿಎಯ ಕೆಲ ಸಿಬ್ಬಂದಿಗಳು ಇದರಲ್ಲಿ ಶಾಮೀಲಾಗಿರುವ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸ್ತಿದ್ದಾರೆ. ಹೀಗಾಗಿ ಅವ್ರನ್ನ ತೀಕ್ಷ್ಣವಾಗಿ ಒಂದಷ್ಟು ಸೂಕ್ಷ್ಮವಾಗಿ ವಿಚಾರಣೆಗೆ ಒಳಪಡಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ, ಸಾಕಷ್ಟು ಅಭಿಮಾನಿಗಳು ಕ್ಯೂನಲ್ಲಿ ನಿಂತಿರ್ತಾರೆ. ಆನ್ಲೈನ್ ಅಲ್ಲಿ ಸಾಕಷ್ಟು ಹೊತ್ತು ಈ ಟಿಕೆಟ್ ಅನ್ನ ಬಿಡೋದಿಲ್ಲ. ಹೀಗಿದ್ದು ಕೂಡ ಕೆಲವರು ಟಿಕೆಟ್ ಅನ್ನ ಪಡೆದುಕೊಳ್ತಿದ್ದಾರೆ. ಅದು ಕೂಡ ದುಪ್ಪಟ್ಟು ಬೆಲೆಗೆ ಕಾಳಸಂತೆಯಲ್ಲಿ ಮಾರಾಟವಾಗ್ತಿದೆ. ಹೀಗಿದ್ದಾಗ ಏನ್ ಮಾಡ್ಬೇಕು? ಹೀಗಾಗಿ ಯಾರು ಈ ರೀತಿಯಾಗಿ ಸಿಬ್ಬಂದಿಗಳು ಭಾಗಿಯಾಗಿದ್ದಂತಹ ಸಂದರ್ಭದಲ್ಲಿ ಅಂತವರ ಮೇಲೂ ಕೂಡ ಕ್ರಮವನ್ನ ತೆಗೆದುಕೊಳ್ಳುತ್ತೀವಿ ಅನ್ನೋ ಮಾತುಗಳು ಸಿಸಿಬಿ ವಲಯದಿಂದ ಕೇಳ್ಬರ್ತಿದೆ. ಹೀಗಾಗಿ ಬಹುತೇಕ ನೋಡ್ಬೇಕು ಯಾರ್ಯಾರು ಈ ರೀತಿಯಾಗಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ. ಸದ್ಯಕ್ಕಂತೂ ಯಾರು ಟಿಕೆಟ್ ಗಳನ್ನ ಅಕ್ರಮವಾಗಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ರೋ ಅಂತವರ 8 ಮಂದಿಯನ್ನ ರಹಸ್ಯ ಕಾರ್ಯಾಚರಣೆ ಮೂಲಕ ಬಂಧನ ಮಾಡುವ ಕೆಲಸವನ್ನ ಸಿಸಿಬಿ ಅಧಿಕಾರಿಗಳು ಮಾಡಿದ್ದಾರೆ. ಧನ್ಯವಾದ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗಾಗಿ.